ಹಾಯ್ ಎಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಜೊತೆ ನನ್ನ ಕತೆ ಬರೆದ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಈ ಕಡೆ ರಾಮಣ್ಣ ಮತ್ತೆ ಸಂಗೀತನ ಆನಿವರ್ಸರಿ ನಡೀತಾ ಇರುತ್ತೆ. ಅದನ್ನ ಸರ್ಪ್ರೈಸ್ ಆಗಿ ಮಾಡೋಣ ಅಂತ ಹೇಳಿ ನಚಿಕೇತ ಬಚ್ಚಿಟ್ಟಿರ್ತಾರೆ. ಅದನ್ನ ಗೌಪ್ಯವಾಗಿಟ್ಟಿದ್ರೆ ಇಲ್ಲಿ ಸಂಗೀತ ಮತ್ತೆ ರಾಮಣ್ಣ ಕೊರಗ್ತಾ ಇರ್ತಾರೆ. ಏನ್ರಿ, ಯಾರು ಕೂಡ ನನಗೆ ಆನಿವರ್ಸರಿ ವಿಶಸ್ಸೇ ಹೇಳಲಿಲ್ವಲ್ಲ ಅಂತ ಹೇಳಿ. ಈ ಕಡೆ ರಾತ್ರಿನಲ್ಲಿ ಅಜಿತ್ ಭೂಮಿನ ಏನ್ ಮಾಡ್ತಾ ಇದೀಯಾ, ಎಲ್ಲ ಗೌಪ್ಯವಾಗಿ ನಡೆಸ್ತಾ ಇದೀಯಲ್ಲ, ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಂದಾಗ ಅವಳು ನಿಜ ಹೇಳ್ಬಿಡ್ತಾಳೆ. ನನ್ನ ತಂದೆ ತಾಯಿಗಳು ಇವರೆಲ್ಲ ವೀರಣ್ಣ ಭಾಗ್ಯಮ್ಮ ಅನ್ನುವಂಥದ್ದನ್ನ. ಅದಂತರ ಅಜಿತ್ ಹೌಹಾಡ್ತಾನೆ ಒಂದು ಕ್ಷಣ. ಆದ್ರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಇವಳ ಗುಣಗಳು ನೋಡಿದ್ರೆ ಶಾರದಾ ಅತ್ತೆ ಮಗಳೇ ಇರ್ಬೋದು ಅನ್ನುವಂತ ಭಾವನೆ ಅವನಿಗೆ ಪ್ರಾರಂಭ ಆಗುತ್ತೆ. ಸರಿ, ಇವರಿಬ್ರು ಈಚೆಗೆ ಬರ್ತಾರೆ. ನಚಿಕೇತನ ಧ್ವನಿ ಕೇಳಿ ನಚಿಕೇತ ಅವ್ರ ಅಪ್ಪ ಅಮ್ಮ ಮಾತಾಡೋದನ್ನ ಕೇಳಿ ನಗ್ತಾ ಇರ್ತಾನೆ. ಅಂದ್ರೆ ಸಂಗೀತ ಗಂಡನ ಜೊತೆ ಹೇಳ್ತಾ ಇರ್ತಾರೆ, ಏನ್ರಿ ಒಬ್ರಾದ್ರೂ ವಿಶಸ್ ಮಾಡ್ಲಿಲ್ವಲ್ಲ ನಮ್ಗೆ ಅಟ್ಲೀಸ್ಟ್. ಹೀಗೆ ನೋಡಿ ಆಗ್ಲಿ ಅರ್ಧ ರಾತ್ರಿ ಆಗ್ತಾ ಬಂತು, ಒಬ್ರಾದ್ರು. ಅದಕ್ಕೆ ರಾಮಣ್ಣ ಹೇಳ್ತಾರೆ, ಮಲಕ್ಕೋ, ಬೆಳಗ್ಗೆ ಎದ್ದು ಎಲ್ಲೇ ವಿಶಸ್ ಮಾಡ್ತಾರೆ, ಯಾಕೆ ಅಷ್ಟು ಇದ್ ಮಾಡ್ತೀಯಾ ಅಂತ ಹೇಳಿ. ಅಷ್ಟರಲ್ಲಿ ಅಜಿತ್ ಮತ್ತೆ ಭೂಮಿ ಮಾಡ್ಬಿಡೋಣ, ಪಾಪ ಬಹಳ ಕೊರಗ್ತಾ ಇದಾರೆ. ಅದಕ್ಕೆ ನಚ್ಚಿ ಹೇಳ್ತಾನೆ, ಬೇಡ ಬ್ರೋ, ನಾವೆಲ್ಲ ಸಿದ್ಧತೆ ಮಾಡ್ಕೊಳಕ್ ಆಗಲ್ಲ, ಆಮೇಲೆ ತಡೆದು ಬಿಡ್ತಾರೆ, ನಾವೆಲ್ಲ ಸಿದ್ಧತೆ ಮಾಡ್ಕೊಂಡು ಆಮೇಲೆ ಸರ್ಪ್ರೈಸ್ ಕೊಡೋಣ, ಯಾಕೆ ಇಷ್ಟು ದುಡುಕ್ತೀಯಾ, ಸುಮ್ಮನಿರು. ಸರಿ, ಬೆಳಗಾಗುತ್ತೆ. ಬೆಳಗಾಗಿದ್ಮೇಲೆ ಭೂಮಿ ಎಲ್ಲ ತರದ್ದು ಎಲ್ಲ ಸಂಗೀತಕ್ಕೆ ಇಷ್ಟವಾಗಿರ್ತಕ್ಕಂಥ ತಿಂಡಿನೇ ಮಾಡಿರ್ತು. ಅದ್ರಲ್ಲೂ ಅವರೆಕಾಳು ಉಪ್ಪಿಟ್ಟು ಬಹಳ ಇಷ್ಟ ಸಂಗೀತನಿಗೆ. ಸಿಹಿ ತಿಂಡಿಗಳು ಇಷ್ಟ, ಎಲ್ಲಾ ತರದ್ದು ವೆರೈಟಿ ಮಾಡಿಟ್ಟಿರ್ತಾಳೆ. ಅದನ್ನ ಸಂಗೀತ ನೋಡ್ಬಿಟ್ಟು, ಓ ಹೌದಾ, ನನಗೋಸ್ಕರನಾ ಅಂತಾಳೆ. ಅದಕ್ಕೆ ಭೂಮಿ, ಅತ್ತೆ ಯಾಕಷ್ಟು ಬೇಸರದಲ್ಲಿ ಅಂತೀರಾ, ನಿಮ್ಗೋಸ್ಕರನೂ ಇಷ್ಟ ಇಲ್ಲ, ರಾಮಣ್ಣನು ಅಂತಾರೆ. ಓ, ಸಂಗೀತಗೆ ಇಷ್ಟವಾಗಿರೋ ಅವಳೆಕಾಳು ಉಪ್ಪಿಟ್ಟು, ಆಯ್ತು ಬನ್ನಿ ಬನ್ನಿ ತಿನ್ನಿ ಮೊದ್ಲು ಅಂತ ಹೇಳಿ ಎಲ್ರು ಕರೀತಾರೆ. ಕರೆದ್ರೆ ಅಲ್ಲೂ ಕೂಡ ಸಂಗೀತ ಗಂಡನ ಜೊತೆ ರಾಮಣ್ಣನ ಜೊತೆ ನೋವು ತೋಡ್ಕೊಳ್ತಾರೆ. ಏನ್ರಿ ಒಬ್ರಾದ್ರೂ ವಿಶ್ವಾಸ ಮಾಡ್ತಾರೆ, ನನಗೆ ಬೇಜಾರಾಗ್ತಾ ಇದೆ ಅಂತ ಹೇಳಿ. ಆನಂತರ ಶ್ರವಣ್ ಇದ್ದ ಪ್ರತಿ ಆನಿವರ್ಸರಿಲೂ ಕೂಡ ಏನಾದ್ರೂ ಒಂದು ಉಡುಗೊರೆನ ಕೊಡ್ತಾ ಇದ್ದೋ, ವಿಶಸ್ ಹೇಳ್ತಾ ಇದ್ದೋ. ಈಗ ಬಾಯಿ ಕಟ್ಟಾಕ್ಬಿಟ್ಟಿದ್ದಾನೆ ನಚಿಕೇತ. ಅಷ್ಟ್ರಲ್ಲಿ ಅವ್ರಿಬ್ರು ಬೇಸರ ನೋಡ್ಬಿಟ್ಟು ಅಜಿತ್, ನಚ್ಚಿ ನೀನ್ ತುಂಟಾಟ ಸಾಕು, ನಂಗಂತೂ ಅಪ್ಪ ಅಮ್ಮನ ಮುಖ ನೋಡಕ್ ಆಗ್ತಾ ಇಲ್ಲ, ನಾನಂತೂ ಹೇಳ್ಬಿಡ್ತೀನಪ್ಪ ವಿಶ್ವಾಸ ನಂಗಾಗಲ್ಲ. ಅದಕ್ಕೆ ನಚ್ಚಿ ಹೇಳ್ತೀನಿ, ಬ್ರೋ ನಿನ್ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ ಬ್ರೋ, ದಯಮಾಡಿ ಒಂದು ಕ್ಷಣ ಸುಮ್ಮನಿದ್ದು ಬಿಡು, ಇದು ಸರ್ಪ್ರೈಸ್ ಆಗೋಲ್ಲ ಆಮೇಲೆ ಅಂತ ಹೇಳಿ ಹೇಳ್ತಾರೆ. ಸರಿ, ಸಂಗೀತ ಗಂಡನ್ ಕರ್ಕೊಂಡು ರೂಮಿಗೆ ಹೋಗ್ತಾಳೆ. ನನಗೆ ಬೇಡ ತಿಂಡಿ ಅಂತ ಹೇಳಿ, ಆದ್ರೂ ಬಲವಂತ ಮಾಡಿ ತಿನ್ನಿಸ್ತಾರೆ. ರೂಮಿಗೆ ಬಂದು, ಏನ್ರಿ ಒಬ್ರು ಕೂಡ ವಿಷಸ್ ಹೇಳ್ತಾ ಇಲ್ವಲ್ರಿ, ನಂಗೆ ಬಹಳ ನೋವಾಗ್ತಾ ಇದೆ. ಹಿಂದಿಂದೆಲ್ಲ ಜ್ಞಾಪಿಸ್ಕೊಳ್ತಾಳೆ. ಅಜ್ಜಿ, ಅಜಿತ್, ಹಾಗೇನೆ ಅಪ್ಪು ಪ್ರತಿಯೊಬ್ರು ಕೂಡ ಕೇಕ್ ತಂದು ಕಟ್ ಮಾಡಿ ವಿಷಸ್ ಹೇಳಿದ್ದು, 100 ಕಾಲ ಚೆನ್ನಾಗಿ ಬಾಳಿ ಅಂತ ಹೇಳಿ ಅಳಿಯ ಮಗಳನ್ನ ಹರಿಸಿದ್ದು ಅಜ್ಜಿ, ಮಗಳು ಅಜಿತ್ತು ಎಲ್ಲ ವಿಷಸ್ ಹೇಳಿದ್ದು. ನನ್ನ ನಚಿಕೇತು ಫಾರಿನಿಂದ ಫೋನ್ ಮಾಡಿ, ನೀವಿಬ್ರು 100 ಕಾಲ ಚೆನ್ನಾಗಿರ್ಲಿ, ಹ್ಯಾಪಿ ಆನಿವರ್ಸರಿ, ನನಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಮಾಡ್ತೀನಿ ಅಂತ ನಚಿ ಹೇಳಿದ್ದು, ಇದೆಲ್ಲ ಜ್ಞಾಪಿಸ್ಕೊಳ್ತಾಳೆ. ಇವತ್ತು ಒಬ್ರಾದ್ರೂ ಇಲ್ವಲ್ರಿ ಅಂತೇಳಿ. ಅದಕ್ಕೆ ರಾಮಣ್ಣ ಹೇಳ್ತಾರೆ, ಬೇಸರ ಮಾಡ್ಕೊಬೇಡ, ಯಾಕಾಗೆಲ್ಲ ಬೇಸರ ಮಾಡ್ಕೊಳ್ತೀಯಾ, ಸುಮ್ಮನಿರು, ಎಲ್ಲಿ ಬಾಯಿಲಿ ಅಂತೇಳಿ ಒಪ್ಕೊಂಡು ಒನ್ಸ್ ಅಗೈನ್ ನಿನಗೆ ಮತ್ತೊಮ್ಮೆ ಮದುವೆ ಆನಿವರ್ಸರಿ ಶುಭಾಶಯಗಳು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ದೇವಿಯಾನಿ ಭೂಮಿನ ಮರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು, ಭೂಮಿ ನಾನು ಆಗ್ಲೇ ಡಿಟೆಕ್ಟಿವ್ನ ಹುಡ್ಕಿದೀನಿ, ಪತ್ತೆ ಹಾಕ್ಲಿ ನಿಮ್ಮ ಅಪ್ಪ ಅಮ್ಮನ, ಆ ನಕ್ಲೆಸ್ ಎಲ್ಲಮ್ಮ, ಅದು ಜೋಪಾನವಾಗಿರ್ಬೇಕಮ್ಮ ಸಾಕ್ಷಿಗೆ, ಆಮೇಲೆ ಅಜಿತನ್ ಕೈಗೆ ಸಿಕ್ಕಿದ್ರಂತೂ ಮುಗಿದೇ ಹೋಯ್ತು, ಏನು ಎತ್ತ ಎಲ್ಲಿ ಹೇಗೆ 106 ಪ್ರಶ್ನೆ ಶುರು ಮಾಡ್ತಾ. ಅದಕ್ಕೆ ಬಂದಿದ್ದೇವೆ, ಹೌದಮ್ಮ ಅದೇನೋ ನಿಜ, ಅದಕ್ಕೆ ನಾನು ಸೇಫ್ ಆಗಿ ಇಟ್ಟಿದ್ದೀನಿ. ಅದಕ್ಕೆ ಸಂಗೀತ ದೇವಿಯಾನಿ ಏನು ಗೊತ್ತಿಲ್ದಂಗೆ ನಾಟಕ ಆಡ್ಕೊಂಡು ಕೇಳ್ತಾಳೆ, ಎಲ್ಲಿಟ್ಟಿದೀಯಮ್ಮ ಹಾಗಾದ್ರೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಮ್ಮ ನಾನು ಬ್ಯಾಂಕ್ ಲಾಕರ್ ಸೇಫ್ ಆಗಿ ಇಟ್ಬಿಟ್ಟಿದ್ದೀನಿ, ಯಾರ ಕೈಗೂ ಸಿಗೋದಿಲ್ಲ. ಇನ್ನ ಸುಸ್ತಾಗೋಯ್ತಾಳೆ ದೇವಿಯಾನಿ. ಅಷ್ಟರೆಲ್ಲ ಫಂಕ್ಷನ್ ಅರೇಂಜ್ ಮಾಡಿರ್ತಾರೆ, ಅರೇಂಜ್ ಮಾಡಿರೋದ್ ಕಡೆಗೆ ಬರ್ತಾರೆ. ಬಂದ್ಬಿಟ್ಟು ಇನ್ನ ತಡೆಯೋದ್ ಬೇಡ ಅಂತ ಹೇಳಿ ದೊಡ್ಡದಾಗಿ ಎಲ್ಲ ಸ್ಟೇಜ್ ಎಲ್ಲ ಅಲಂಕಾರ ಮಾಡಿ, ಮತ್ತೆ ಸಂಗೀತ ಹಾಗೇನೆ ರಾಮನ್ ಕರ್ಕೊಂಡ್ ಬಂದು ಹ್ಯಾಪಿ ಆನಿವರ್ಸರಿ ಅಂತ ಎಲ್ಲ ಒಕ್ಕರ್ಲಾಗಿ ಎಲ್ರು ಕೂಡ ಹೇಳ್ತಾರೆ. ಖುಷಿಯಾಗೋಯ್ತಾರೆ ಇಬ್ರು ಕೂಡ.
ಅಜಿತಾ ಮಾತ್ರ ಅವ್ರ ಅಪ್ಪ ಅಮ್ಮನ ಹಾಡಿ ಹೊಗಳುತ್ತಾಳೆ. ಇವತ್ತು ನಮ್ಮ ಅಪ್ಪ ಅಮ್ಮನ ಅನ್ಯೋನ್ಯತೆ, ಅವರ ಸವಿಸುಮಧುರವಾದಂತಹ ದಾಂಪತ್ಯ ಹೊಂದಾಣಿಕೆ, ಅದೆಲ್ಲ ನೋಡಿ ನಾನು ಕೂಡ ಕಲ್ತಿದ್ದು. ಜೀವನದಲ್ಲಿ ಗಂಡ ಹೆಂಡತಿ ಅಂದ್ರೆ ಇದ್ರೆ ಹೀಗಿರ್ಬೇಕು ಅಂತ ಹೇಳಿ, ಅಂತ ಅನ್ಯೋನ್ಯತೆ, ಇಂಥ ಅನ್ಯೋನ್ಯವಾಗಿರುವಂತ ಗಂಡ ಹೆಂಡತಿ ನಾನು ಎಲ್ಲೂ ಕೂಡ ನೋಡಿಲ್ಲ. ಹಾಗಾಗಿ 100 ಕಾಲ ಚೆನ್ನಾಗಿರಿ ನೀವಿಬ್ರು ಅಂತ ಹೇಳಿ ಅಜಿತ್ ಕೂಡ ಹಾರೈಸ್ತಾನೆ, ಮನೆಯವರೆಲ್ಲರೂ ಕೂಡ ಹಾರೈಸ್ತಾರೆ. 100 ಕಾಲ ನಿಮ್ಮ ಅನ್ಯೋನ್ಯತೆ, ನಿಮ್ಮ ಸುಖ ದಾಂಪತ್ಯ ಹೀಗೆ ಮುಂದುವರಿಲಿ 100 ಕಾಲ ಅಂತ ಹೇಳಿ ಎಲ್ಲ ಕ್ಲಾಪ್ಸ್ ಹಾಕ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.